ವಿದ್ಯೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತಲ್ಲ. ಈ ಥಾಟ್ ಪ್ರಣಮ್ಯ ಭಟ್ ಅವ್ರದ್ದು. ಗುಡ್ ಆಫ್ಟರ್ನೂನ್, ಇದು ಥರ್ಸ್ಡೇ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿಯ ಮೈಸೂರಿನ ಹುಡುಗಿ. ಈ ತರ ರೆಡಿಯಾಗಿ ನಾನು ಎಲ್ಲಿಗೆ ಹೊಟ್ಟೆ ಗೊತ್ತಾ, ಬೆಳಗ್ಗೆಯಿಂದ ಬಿಸಿಲಿಗೆ ಹೋಗಿಲ್ಲ, ಒಂದ್ ಸ್ವಲ್ಪ ವಾಕ್ ಮಾಡ್ಕೋಬಾ ಅಂತ ಇದೇನೆಪ್ಪ ಹಿಡ್ಕೊಂಡು ತೊಗರಿ ಬೇಳೆ ತರದಕ್ಕೆ ಅಂಗಡಿ ಕಳಿಸಿದ್ರು. ವಾಪಸ್ ಬಂದಾಗ ನಮ್ಮ ಮಕ್ಕಳು ಎಂಟ್ರಿ ಆಗಿತ್ತು, ಟ್ಯೂಷನ್ ಮಾಡ್ತಿದ್ದೆ. ಅಷ್ಟೊಳಗೆ ನಮ್ಮ ಸಾನಿ ಹೊರಗಡೆಯಿಂದ ಬಂದು ಅವಳು ಬರ್ತಾ ನನಗೋಸ್ಕರ ಹೇರ್ ಆಕ್ಸೆಸರೀಸ್ ತಂದಿದ್ದು, ತುಂಬಾ ಚೆನ್ನಾಗಿತ್ತು. ಹಾಗೆ ನಮ್ಮ ಟ್ಯೂಷನ್ ಇವತ್ತು ಕುಶಾಲ್ ಬರ್ಡೇ, ಎಲ್ಲರಿಗೂ ಚಾಕ್ಲೇಟ್ಸ್ ನ ಡಿಸ್ಟ್ರಿಬ್ಯೂಟ್ ಮಾಡ್ದ. ಇನ್ನು ಟ್ಯೂಷನ್ ಮುಗ್ದಿರಲ್ಲ, ಆಗ್ಲೇ ಅವ್ರ ಮಮ್ಮಿ ಎಂಟ್ರಿ 7:50ಗೆ ಬಂದಿದ್ರು, ಎಲ್ಲಾನು ಬರ್ಡೇಗೆ ಇನ್ವೈಟ್ ಮಾಡಿದಕ್ಕೆ ಅಂತ. ಗೆಸ್ ವಾಟ್, ಇವತ್ತು ನನ್ನ ಜೊತೆ ಯಾರಿದ್ದಾರೆ ಅಂದ್ರೆ ದೀಪೋಕ. ಹೌದು, ನಾವು ರೆಡಿಯಾಗಿ ಹಾಗೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಬರ್ಡೇಗೆ ಹೋಗಿದ್ವಿ. ಅಲ್ಲಿ ತುಂಬಾ ಚೆನ್ನಾಗಿ ಬರ್ಡೇ ಆಯ್ತು. ಡೆಕೋರೇಷನ್ ಎಲ್ಲ ಖುಷಿ ಅವ್ರ ಮಮ್ಮಿನೇ ಮಾಡಿದ್ರು. ಒಂದು ಚೈಲ್ಡ್ಹುಡ್ ಫೋಟೋಸ್ ಎಲ್ಲ ಯೂಸ್ ಮಾಡ್ಕೊಂಡು ಬರ್ಡೇ ಮುಗಿಸ್ಕೊಂಡು ಬರ್ತಾ ನಾನು ನಮ್ಮ ಮಕ್ಕಳು ಒಂದು ರನ್ನಿಂಗ್ ರೇಸ್ ನ ಆಡ್ಕೊಂಡು ಮನೆಗೆ ಬಂದು ಅಫಿಷಿಯಲ್ ಆಗಿ ಟ್ಯೂಷನ್ ನ ಎಂಡ್ ಮಾಡಿ ನಾವು ಹಾಗೆ ಕುಶಾಲ್ ಅವರು ಮನೆಯವರು ಹೊರಗಡೆ ಊಟಕ್ಕೆ ಅಂತ ಹೋದ್ವಿ. 15 ಡೇಸ್ ಬ್ಯಾಕ್ ಮಾಡಿದ ಪ್ಲಾನ್ ಇವಾಗ ಎಕ್ಸಿಕ್ಯೂಟ್ ಆಗಿದೆ. ಅಂಡ್ ಊಟ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅನ್ಕೊಂತಿದ್ದೆ ಮನೆಗೆ ಹೋಗಿ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ. ಊಟ ಮಾಡ್ತಾ ಅನ್ಕೊಂಡೆ ಮನೆಗೆ ಹೋಗಿ ಓದಕ್ ಆಗಲ್ಲ ಅಂತ. ಬಟ್ ಗಾಡಿಲಿ ಬರ್ತಾ ಡಿಸೈಡ್ ಮಾಡಿದೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಲೇಬೇಕು ಅಂತ. ಮನೆಗೆ ಬಂದಾಗ ಎಲ್ಲರೂ ಮಲಗೋದಿಕ್ ಹೋದ್ರು, ನಾನ್ ಮಾತ್ರ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದೆ. ಬಟ್ ಕ್ಲಾಸ್ ಅಟೆಂಡ್ ಮಾಡ್ತಾ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ಕುತ್ಕೊಂಡೆ ತೂಗುಡಿಸ್ತಾ ಇದ್ದೆ. ಅಟ್ಲೀಸ್ಟ್ ಇವತ್ತಾದ್ರೂ ಬೇಗ ಮಲಗೋಣ ಅನ್ಕೊಂಡೆ. ಸೊ ಇವತ್ತಿಗಿಷ್ಟೇ. ನೀವು ಬೇಗ ಮಲಗಿ, ನಾನು ಬೇಗ ಮಲಗ್ತೀನಿ. ಟಟಾ, ಬಾಯ್.